ಖುಷಿಯಾಗಿರೋ ಪಾತ್ರ ಮಾಡು ನೋಡೋಣ. ಜಸ್ಟ್ ಹ್ಯಾಪಿ, ಇಟ್ಸ್ ಈಸಿ. ಬರೀ ಅಳ್ಳು, ಕ್ರೈ, ಈಸಿ. ಇದರಲ್ಲಿ ಬಿಟ್ರೇಯಲ್, ಮೋಸ ಆಗಿರೋದು, ನೋವು, ಸಂಕಟ, ದುಃಖ, ಖುಷಿ, ಒಂಥರ ಎಕ್ಸೈಟ್ಮೆಂಟ್ ಎಲ್ಲ ತೋರಿಸ್ಬೇಕು ಎಲ್ಲ. ಸೊ ಅದು ಮಾಡೋದಕ್ಕೆ ಐ ಫೀಲ್ ಲೈಕ್ ಡೆಫಿನೆಟ್ಲಿ ಹೋಮ್ವರ್ಕ್ ಬೇಕೇ ಬೇಕು. ಅದು ಪಾತ್ರ ಒಳಗೆ ಹೋಗಲೇಬೇಕು. ಅದು ಎಂಪತಿ ಬೇಕು ಆ್ಯಕ್ಚುಲಿ. ಈ ಥರ ಆಗ್ತಾ ಇದೆ ಶ್ರುತಿಗೆ. ಆ್ಯಸ್ ಅ ಕ್ಯಾರೆಕ್ಟರ್ ಇಲ್ಲಿ ನಿಂತಿದ್ದೀನಿ, ಟೇಕಿಗಿಂತ ಮುಂಚೆ ಇಲ್ಲಿ ನಿಂತಿದ್ದೀನಿ. ನಾನು ಶ್ರುತಿ. ನಾನು ಈಗ ಕೋರ್ಟ್ ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ನನ್ನ ಅಮ್ಮ ನನಗೆ ಈ ಥರ ಮೋಸ ಮಾಡಿ ಸುಳ್ಳು ಹೇಳಿದ್ದಾರೆ ನನಗೆ. ಆದರೆ ನನ್ನ ಮಗುನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಅದು ಸ್ಟೆಪ್ ಬೈ ಸ್ಟೆಪ್ ಇಟ್ ಕಮ್ಸ್ ಗೆಟ್ ಯುವರ್ ಸೆಲ್ಫ್ ಇನ್ ಟು ದಟ್ ಝೋನ್. ಅದು ಆಲ್ಸೋ ಐ ಫೀಲ್ ಲೈಕ್ ಇಟ್ ಈಸ್ ದ ಮ್ಯಾಜಿಕ್ ಆಫ್ ದ ಟೇಕ್. ಇಡೀ ಸೆಟ್ ಆಗಲಿ, ಡೈರೆಕ್ಟರ್ ಆಗಲಿ, ಸ್ಕ್ರಿಪ್ಟ್ ರೈಟರ್ ಆಗಲಿ, ಲೈಟ್ಸ್ ಆಗಲಿ, ಸೆಟ್ ಆಗಲಿ, ಅದು ಇಲ್ಲಿ ಬಂದಿದ ತಕ್ಷಣ ವೆನ್ ದಿಸ್ ಫ್ರಮ್ ದಿ ಆ್ಯಕ್ಟರ್ ಆಲ್ಸೋ ಕಮ್ಸ್, ಇಟ್ಸ್ ಎವ್ರಿಥಿಂಗ್. ಎಲ್ಲ ಒಟ್ಟಿಗೆ ಬಂದು ಇಟ್ ಕಮ್ಸ್ ಲೈಕ್ ದಟ್. ಬಿಕಾಸ್ ನಾವು ಹಂಗೆ ರೆಡಿ ಆಗಿರ್ಬೋದು, ನಾವು ಪರ್ಫಾರ್ಮೆನ್ಸಿಗೆ ರೆಡಿ ಆಗ್ಬೋದು. ಬಟ್ ಅವಾಗ ನಮಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ, ನಮಗೆ ಲೈಟ್ ಸರಿ ಇಲ್ಲ ಅಂದರೆ, ನಮಗೆ ಸೆಟ್ ಏನೋ ಒಂಥರ ಆಗ್ತಾಯಿದ್ರೆ, ನಮಗೆ ಇದು ಒಂಥರ ಆಗ್ತಾಯಿದ್ರೆ ಅದು ಪರ್ಫಾರ್ಮೆನ್ಸ್. ಸೊ ಎಸ್ ಹೌದು, ಪರ್ಫಾರ್ಮೆನ್ಸ್ ಆಸ್ ಆ್ಯನ್ ಆ್ಯಕ್ಟರ್ ಇಸ್ ಇಂಪಾರ್ಟೆಂಟ್, ಬಟ್ ದ ಟೀಮ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಆಟ್ಮಾಸ್ಫಿಯರ್, ಅವ್ರು ಏನು ಆಟ್ಮಾಸ್ಫಿಯರ್ ನಮಗೆ ಮಾಡಿಕೊಡ್ತಾರೆ, ಆ ಸಪೋರ್ಟಿವ್ ಆಟ್ಮಾಸ್ಫಿಯರ್ ಆಗಲಿ, ಅದು ಹೇಗೆ ಪರ್ಫಾರ್ಮ್ ಮಾಡೋದಕ್ಕೆ ನಮಗೆ ಆ ವೇದಿಕೆ ಕೊಡ್ತಾರೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಅಬೌಟ್ ಕೃಷ್ಣ ಆ್ಯಂಡ್ ಮಿಲನ. ದೇ ಹ್ಯಾವ್ ಗಿವನ್ ದ ಬೆಸ್ಟ್ in the way that we can go and perform and come. So yeah, I'm very grateful to them.